ನಳದಮಯಂತಿಯರ ಕತೆ ಭಾಗ 3. ಸ್ವಯಂವರದ ಸಮಾರಂಭದ ಸಮಯದಲ್ಲಿ ದೇವತೆಗಳು ಅವಳ ಮೇಲೆ ಕೋಪಗೊಂಡು ತಮ್ಮ ಶಕ್ತಿಯಿಂದ ಎಲ್ಲರೂ ನಳನ ರೂಪ ಧರಿಸುತ್ತಾರೆ. ದಮಯಂತಿಯು 5 ಮನುಷ್ಯರು ನಳನ ಹಾಗೆ ಇರುವುದನ್ನು ಕಂಡಳು. ಆಲೋಚಿಸಿ ಹರಿಯನ್ನು ಬೇಡಿಕೊಳ್ಳುತ್ತಾ ತಾನು ನಿಷಧ ರಾಜ ನಳನನ್ನು ಮಾತ್ರ ಮದುವೆಯಾಗುವುದಾಗಿ ಸಭೆಯಲ್ಲಿ ಹೇಳಿದಳು. ಅವಳ ಪ್ರೀತಿಯನ್ನು ಅರಿತ ದೇವತೆಗಳು ತಮ್ಮ ನಿಜ ರೂಪಗಳನ್ನು ಧರಿಸಿದರು. ದಮಯಂತಿಯ ಪ್ರೇಮವನ್ನು ಮೆಚ್ಚಿದ ಭೀಮರಾಜ ಇದನ್ನು ಒಪ್ಪಿಗೆಯಾಗಿ ಸ್ವೀಕರಿಸಿ ಅವಳನ್ನು ನಳನಿಗೆ ಮದುವೆ ಮಾಡಿದರು. ಸಕಲ ದೇವತೆಗಳು ಅವರಿಗೆ ಹರಸಿದರು. ಸತಿಪತಿಯರು ನಿಷಧ ರಾಜ್ಯಕ್ಕೆ ತೆರಳುತ್ತಾರೆ. ಅತ್ತ ದೇವತೆಗಳು ದೇವಲೋಕಕ್ಕೆ ತೆರಳುವಾಗ ಕಲಿ ಮತ್ತು ದ್ವಾಪರ ಸ್ವಯಂವರಕ್ಕೆ ಹೋಗುತ್ತಿರುವುದಾಗಿ ಹೇಳುತ್ತಾರೆ. ಇಂದ್ರಾದಿ ದೇವತೆಗಳು ನಡೆದ ವಿಚಾರವನ್ನು ತಿಳಿಸುತ್ತಾರೆ. ಇದರಿಂದ ಕಲಿ ಕೋಪಗೊಳ್ಳುವನು. ದಮಯಂತಿಯು ಶಕ್ತಿಯುತ ದೇವತೆಗಳನ್ನು ಬಿಟ್ಟು ಒಬ್ಬ ಕಲಿಮಾನವನನ್ನು ಆಕರ್ಷಿತಳಾದಳೆಂದು ಕೋಪಗೊಂಡು ತನ್ನ ಪ್ರತಿಹಿಂಸೆಯ ಯೋಜನೆ ಮಾಡಿದ. ತನ್ನ ಸಹಾಯಕ ದ್ವಾಪರನಿಗೆ ಪಗಡೆ ಜುಗಾರದ ಗತಿಗಳನ್ನು ಮಾರ್ಪಡಿಸಲು ಹೇಳಿದನು. ಕೋಪಗೊಂಡ ಕಲಿ ಏನೇನ್ ಮಾಡ್ತಾನೆ, ನಳದಮಯಂತಿಯರಿಗೆ ಯಾವ ರೀತಿ ಕಷ್ಟ ಕೊಡ್ತಾನೆ ಅಂತ ಮುಂದಿನ ಭಾಗದಲ್ಲಿ ತಿಳಿಯೋಣ.